ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಜೂನ್ 15ರಿಂದ 21 ವಾರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ದ್ವಾದಶ ರಾಶಿ ಫಲಗಳ ಬಗ್ಗೆ ವಾರ ಭವಿಷ್ಯ ತಿಳ್ಕೊಳ್ಳೋಕ್ಕೂ ಮುಂಚೆ ಗ್ರಹ ಯಾವ ಯಾವ ಪರಿಸರದಲ್ಲಿದೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ನೋಡಿ, ಚಂದ್ರ ನಮಗೆ ಕರ್ಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ವಿಶೇಷತೆ ಏನು ಅಂದ್ರೆ, ಕರ್ಕ ರಾಶಿಯಲ್ಲಿ 3 ಗ್ರಹಗಳ ಯುತಿ ಆಗ್ತಾ ಇದೆ, ಗುರು, ಶುಕ್ರ, ಚಂದ್ರ. ಹಾಗಾಗಿ ನಮಗೆ ಈ ವಾರದಲ್ಲಿ ಒಂದು ವಿಶೇಷತೆನ ಈ ವಾರದಲ್ಲಿ ನೋಡ್ಬೋದು. ಹಾಗೆ ನಮಗೆ ಮಿಥುನ ರಾಶಿಯಲ್ಲಿ ಬುಧ ಸ್ವಸ್ಥಾನ ಜೊತೆಗೆ ರವಿ ಜೊತೆ ಸೇರಿದೆ. ಹಾಗೆ ನಮಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರ, ಮೇಷ ರಾಶಿಯಲ್ಲಿ ಕುಜ ಸ್ವಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ, ಕುಂಭ ರಾಶಿಯಲ್ಲಿ ರಾಹು, ಹಾಗೆಯೇ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾ ಇದೆ. ಸೊ ಓವರ್ ಆಲ್ ನೋಡ್ರೆ ಪರಿಸರ ಈ ವಾರದಲ್ಲಿ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಗುರು ಶುಕ್ರರ ಯುತಿ ಆಗ್ತಿದೆ, ಚಂದ್ರನು ಜೊತೆಲಿದೆ. ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗ್ಬೋದು, ಟ್ರಾವೆಲಿಂಗ್ ಹೆಚ್ಚಾಗ್ಬೋದು. ಈ ವಾರದ ಓವರ್ ಆಲ್ ಅಂದ್ರೆ ಜನ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ, ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಮಾಡ್ತಾರೆ, ಶಾಪಿಂಗ್ ಜಾಸ್ತಿ ಮಾಡುವಂತ ವಾರ ಆಗ್ಬೋದು. ಸೊ ಓವರ್ ಆಲ್ ಆಗಿ ಈ ತರ ಪರಿಸರದಲ್ಲಿ ಗೋಚಾರ ನಡೀತಾ ಇದೆ ಗ್ರಹಗಳದು. ಈಗ ವಾರ ಭವಿಷ್ಯ. ಅದಕ್ಕೂ ಮುಂಚೆ ನಮಗೆ ಈಗ ಮುಹೂರ್ತಗಳ ಭಾಗ ನೋಡೋಣ. ಯಾಕಂದ್ರೆ ಈಗ ನಮಗೆ ಮುಹೂರ್ತ ಭಾಗ ಸಿಗೋದ್ರಿಂದ ಒಂದು 3 ದಿನ ಒಳ್ಳೆ ದಿನ ಸಿಗ್ತಾ ಇದೆ. ಒಂದನೇದು 17ನೇ ತಾರೀಕು ತೃತೀಯ ಪುನರ್ವಸು ನಕ್ಷತ್ರ ಬುಧವಾರ, 19ನೇ ತಾರೀಕು ಪಂಚಮಿ ಆಶ್ಲೇಷ ನಕ್ಷತ್ರ ಶುಕ್ರವಾರ, ನಂತರ ಭಾನುವಾರ ಬರುತ್ತೆ. ನೋಡಿ, 21ನೇ ತಾರೀಕು ಸಪ್ತಮಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಭಾನುವಾರ ಬರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಮೇಷರಾಶಿಗೆ ಚಂದ್ರ 4 ಮತ್ತು 5ರಲ್ಲಿ ಸಂಚಾರ. ಸ್ವಸ್ಥಾನದಲ್ಲಿ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಮೇಷರಾಶಿಯವರಿಗೆ ಬಲ ಚೆನ್ನಾಗಿದೆ, ಕೇಂದ್ರಾಧಿಪತಿ ಆಗುತ್ತೆ, ಜೊತೆಗೆ ಗುರು ಭಾಗ್ಯಾಧಿಪತಿ, ಜೊತೆಗೆ ಸುಖಸ್ಥಾನಾಧಿಪತಿನೂ ಇದೆ. ತಾಯಿ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಮನೆ ವಿಷಯದಲ್ಲಿ ಏನಾದರೂ ಒಂದು ಶುಭ ಸುದ್ದಿ ಸಿಗುತ್ತೆ. ವಾಹನದ ವಿಷಯದಲ್ಲಿ, ಯಾಕಂದ್ರೆ ಶುಕ್ರನು ಅಲ್ಲೇ ಇರೋದ್ರಿಂದ ವಾಹನ ಖರೀದಿ ಇರ್ಬೋದು, ಅಥವಾ ತಾಯಿ ವಿಷಯದಲ್ಲಿರ್ಬೋದು, ಅಥವಾ ನಿಮಗೆ ಹೊಸ ಫ್ಲಾಟು ಮನೆ ತಗೊಳಕ್ಕೋ. ಯಾಕಂದ್ರೆ ಕುಜ ಕೂಡ ಸ್ವಸ್ಥಾನದಲ್ಲಿದೆ, ರಾಷ್ಟ್ರಾಧಿಪತಿನೂ ನಿಮ್ಮ ಸ್ವಸ್ಥಾನದಲ್ಲಿದ್ದು, ಜೊತೆಗೆ 4ನೇ ಮನೆ ಅಧಿಪತಿನೂ ಸ್ವಸ್ಥಾನದಲ್ಲಿ ಗುರು ಶುಕ್ರರ ಜೊತೆಯಲ್ಲಿ ಇರೋದ್ರಿಂದ. ನೋಡಿ, 2ನೇ ಮನೆ ಅಧಿಪತಿನೂ ಶುಕ್ರನಾಗಿ, ಧನಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಗುರು, ಜೊತೆಲಿ 4ನೇ ಮನೆ ಅಧಿಪತಿ ಜೊತೆಲಿರೋದ್ರಿಂದ ವಾಹನದಿಂದ ಲಾಭ, ಭೂಮಿಯಿಂದ ಲಾಭ. ಸೊ ಹಾಗಾಗಿ ಈ ವಾರದ ವಿಶೇಷತೆ ಚಂದ್ರನಿಂದ ಚೆನ್ನಾಗಿದೆ. ಎಲ್ಲಾ ರೀತಿಯೂ ನಮಗೆ ಮೇಷರಾಶಿಗೆ ಶುಭ ಕಾಣಿಸ್ತಾ ಇದೆ. ಹಾಗೆ 3ನೇ ಮನೆಯಲ್ಲಿ ನಮಗೆ ಬುಧ ಮತ್ತು ರವಿ ಯುತಿಯಾಗಿರೋದೆ. ಸೂರ್ಯ 3ನೇ ಮನೆಯಲ್ಲಿ ಇದ್ದಾಗ ನಿಮಗೆ ಧೈರ್ಯ ಹೆಚ್ಚುತ್ತೆ, ಅಣ್ತಮ್ಮಂದ್ರಿಂದ ಬಲ ಸಿಗುತ್ತೆ, ಸರ್ಕಾರದಿಂದ, ತಂದೆಯಿಂದ ಲಾಭ. ಸೊ ನಿಮಗೆ ಈ ಸೂರ್ಯನಿಂದ ಬಲ ಚೆನ್ನಾಗಿದೆ. ಆದರೆ 3ನೇ ಮನೆಯಲ್ಲಿ ಬುಧ ಸ್ವಸ್ಥಾನದಲ್ಲಿ ಬುಧ ಕಂಫರ್ಟಬಲ್ ಆಗಿದ್ದೆ, ಸೂರ್ಯನ ಜೊತೆ ಇದ್ರೂ ಒಳ್ಳೆಯದೇ. ನೋಡಿ, 3ನೇ ಭಾವದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ನಡೆಯುತ್ತೆ. ಅಂದ್ರೆ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾಕಂದ್ರೆ ಕುಜ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಅಗ್ರಿಮೆಂಟ್ ಮಾಡುವಾಗ ಅಥವಾ ಕಮ್ಯುನಿಕೇಟ್ ಮಾಡುವಾಗ ಒಬ್ಬರ ಜೊತೆ ಒಬ್ರು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ, ಸ್ವಲ್ಪ ಸಹನೆ ಶಾಂತಿಯಿಂದ ವರ್ತಿಸಿದ್ರೆ ನಿಮಗೆ ಅದರಿಂದನೂ ಕೂಡ ಲಾಭ ಪಡಿಬೋದು. ಇನ್ನು ಪಂಚಮದ ಕೇತು ಲಗ್ನದ, ಅಂದ್ರೆ ನಿಮ್ಮ ರಾಶಿಯಲ್ಲಿಯೇ ಕುಜ ಇರೋದ್ರಿಂದ ಕೋಪ ಜಾಸ್ತಿ ಮಾಡುತ್ತೆ. ನಿಮ್ಮ ರಾಶಿಯಲ್ಲಿಯೇ ಕುಜ ಇರೋದ್ರಿಂದ ಕುಜಿಗೆ ಪರಿಹಾರ ಬೇಕಾಗುತ್ತೆ. ಅದರಲ್ಲೂ ತೊಗರಿ ಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದು. ಓಂ ಕಾರ್ತಿಕೇಯ ನಮಃ, ಓಂ ಷಣ್ಮುಖಾಯ ನಮಃ, ಓಂ ಸ್ಕಂದಾಯ ನಮಃ, ಅಷ್ಟೋತ್ತರಗಳು ಹೇಳ್ಕೊಳ್ಳಿ ಸುಬ್ರಹ್ಮಣ್ಯಂದು. ಅದೇ ಥರನೇ ಅಣ್ತಮ್ಮಂದ್ರಿಗೆ ಸಿಹಿ ಉಪಹಾರವಾಗಿ ಕೊಡೋದ್ರಿಂದ ಕೂಡ ಕುಜ ಶಾಂತಿ ಆಗುತ್ತೆ. ಒಂದು ಅರ್ಧ ಗಂಟೆ ನಿಮ್ಮ ದೇಹವನ್ನು ದಂಡಿಸಿ. ಅದರ ಅರ್ಥ ಫಿಸಿಕಲಿ ಫಿಟ್ನೆಸ್, ಸ್ಪೋರ್ಟ್ಸ್ ಆಡೋದಾಗಲಿ, ಜಿಮ್ಗೆ ಹೋಗೋದಾಗಲಿ, ವಾಕ್ ಮಾಡೋದಾಗಲಿ, ಅದರಿಂದ ಖಂಡಿತ ಕುಜ ಪರಿಹಾರ, ಕುಜ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ನಿಮಗೆ 12ರಲ್ಲಿ ಶನಿ ಇದೆ. ಸೊ ಅದೇನು ಮಾಡುತ್ತೆ, ಈಗ 4ನೇ ಮನೆಯಲ್ಲಿ ಎಲ್ಲಿ ಗುರು ಶುಕ್ರ ಚಂದ್ರರ ಯುತಿ ಇದು ಒಳ್ಳೆ ಲಾಭ ಬರಬೇಕೋ ಅದನ್ನ ನಿಧಾನ ಮಾಡುವಂತ ಕೆಲಸ ಶನಿದಾಗುತ್ತೆ. ಯಾಕೆ, ಶನಿ ಮೀನರಾಶಿಯಿಂದ ಪಂಚಮ ಅಂದ್ರೆ ಗುರು ದೃಷ್ಟಿ ಶನಿ ಮೇಲಿದೆ. ಶನಿಯಿಂದ 5ನೇ ಮನೆ ಅಂದ್ರೆ 1, 5, 9 ಕನೆಕ್ಟ್ ಆಗಿದೆ. ಹಾಗಾಗಿ ನೋಡಿ, ಅದು ಜಲತತ್ವದಲ್ಲಿದೆ, ಈ 3 ಗ್ರಹಗಳು ಜಲತತ್ವದಲ್ಲಿದೆ. ಹಾಗಾಗಿ ಏನಾಗುತ್ತೆ, ಒಂದಕ್ಕೊಂದು ಕನೆಕ್ಷನ್ಸ್ ಇರುತ್ತೆ. ಶನಿಗೆ ಪರಿಹಾರ ಬೇಕಾಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಲಾಭ ಆಗುತ್ತೆ. ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನ ಮೇಷರಾಶಿಯವರು ನಿರೀಕ್ಷಿಸಬಹುದು. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಚಂದ್ರ 3ನೇ ಮನೆಯಲ್ಲಿ, 3ನೇ ಮನೆ ಅಧಿಪತಿ 3ರಲ್ಲೇ ಇದೆ. ಏನಾಗ್ತಿದೆ, 11ನೇ ಮನೆ ಶನಿ ಮತ್ತು 3ನೇ ಮನೆ 2 ಕನೆಕ್ಟ್ ಆಗ್ತಾ ಇದೆ.
ಸೊ ಹಾಗಾಗಿ ಗುರು ಶುಕ್ರ ಚಂದ್ರ ಯುತಿ ಆಗ್ತದೆ. ನಿಮ್ಮ ರಾಶ್ಯಾದೀಪ ಮತ್ತು 6ನೇ ಮನೆ ಅಧಿಪತಿ ಯಾವಾಗ 3ರಲ್ಲಿ ಕನೆಕ್ಟ್ ಆಗುತ್ತೋ ಕೆಲಸ ಮತ್ತು ನಿಮ್ಮ ಎಫರ್ಟ್ಸ್, ನಿಮ್ಮ ಪ್ರಯತ್ನಗಳಿಂದ ಒಳ್ಳೆ ಲಾಭವನ್ನು ಬಿಡುತ್ತೆ. ಯಾಕಂದ್ರೆ ಶನಿ 11ರಲ್ಲಿದೆ. ಕರ್ಮಕಾರಕ ಶನಿ ಯಾವಾಗ ಲಾಭದಲ್ಲಿರುತ್ತೋ, ಜೊತೆಗೆ ನಿಮ್ಮ ಪ್ರಯತ್ನಗಳ ಭಾವದಲ್ಲಿ ಗುರು ಶುಕ್ರರು ಚಂದ್ರನು ಇರೋದ್ರಿಂದ ನಿಮ್ಮ ಪ್ರಯತ್ನಗಳಿಂದ ಲಾಭ ಹೆಚ್ಚಾಗುತ್ತೆ. ನಿಮ್ದು ಈ ವಾರದ ನಿಮಗೆ ಉತ್ಸಾಹ ಉಲ್ಲಾಸ ತುಂಬಾ ಚೆನ್ನಾಗಿರುತ್ತೆ. ನಂತರ ನೋಡಿ, ಯಾವಾಗ ನಿಮ್ಮ 12ನೇ ಮನೆಯಲ್ಲಿ ಪೂಜೆ ಆಗುತ್ತೋ, ಸಪ್ತಮಾಧಿಪತಿ 12ರಲ್ಲಿದ್ದಾಗ ಪತಿ ಅಥವಾ ಪತ್ನಿ ಇವರಲ್ಲಿ ಭಿನ್ನಾಭಿಪ್ರಾಯ ಬರೋದು, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ವಾದ ವಿವಾದ ನಡೆಯುವಂಥ ಸಿಚುವೇಶನ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಕುಜಿಂಗ ಪರಿಹಾರ ಬೇಕಾಗುತ್ತೆ. ಓಂ ಸ್ಕಂದಾಯ ನಮಃ, ಗುಹಾಯ ನಮಃ, ಓಂ ಷಣ್ಮುಖಾಯ ನಮಃ, ಓಂ ಕಾರ್ತಿಕೇಯಾಯ ನಮಃ, ಒಂದು ಅಷ್ಟೋತ್ತರಗಳು ಸುಬ್ರಹ್ಮಣ್ಯದಿಂದ ಹೇಳ್ಕೊಳ್ಳಿ. ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡೋದಾಗಲಿ, ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಬರೋದಾಗಲಿ, ಅಥವಾ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಖಂಡಿತ ನಿಮಗೆ ಕುಜ ಶಾಂತಿ ಆಗುತ್ತೆ. ಜೊತೆಗೆ ನೋಡಿ, 2ನೇ ಮನೆಯಲ್ಲೇ ಬುಧ ಮತ್ತು ಸೂರ್ಯರ ಯುತಿ. ನಿಮಗೆ 4ನೇ ಮನೆ ಅಧಿಪತಿ 2ರಲ್ಲಿದ್ದಾಗ ನಿಮಗೆ ಮನೆಯಿಂದ ಲಾಭ ಬರುತ್ತೆ, ಮನೆಯಿಂದ ಸುಖ ಸಿಗುತ್ತೆ, ತಂದೆಯಿಂದ ಲಾಭ ಬರುತ್ತೆ, ಕಮ್ಯುನಿಕೇಷನ್ ಇಂದ ಲಾಭ ಬರುತ್ತೆ, ಮಕ್ಕಳ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಹೆಸರುವಾಸಿ ಕೀರ್ತಿ ತಗೊಂಬಂದು ಕೊಡ್ತಾರೆ. ಸೊ ಓವರ್ ಆಲ್ ಹಾಕೊಂಡ್ರೆ ನಿಮಗೆ ಗ್ರಹಗತಿಗಳು ತುಂಬಾ ಚೆನ್ನಾಗಿದೆ. ಹಾಗೆ 10ನೇ ಮನೆಯಲ್ಲಿ ರಾಹು ಇದ್ರೆ ಕೆಲಸದ ಮೇಲೆ ಪ್ರವಾಸ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ 4ನೇ ಮನೆಯಲ್ಲಿ ಕೇತು ಸಂಚಾರ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಪಲಾಶ ಪುಷ್ಪ ಶಂಕಾಕಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ಆರಾಧನೆ ಮಾಡಿ. ಹಾಗೆ ಒಂದು ನಿಮ್ಮ ಎಮೋಷನ್ಸ್ ಅಂದ್ರೆ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ದಿನನಿತ್ಯ ಒಂದು ರಾತ್ರಿ 1-2 ಪೇಜ್ ಡೈರಿ ಬರೀರಿ. ಆ ಡೈರಿ ಇಂಟ್ರೋವರ್ಟ್ ಅಂತ ಆತ್ಮಾವಲೋಕನೆ ಮಾಡ್ಕೊಳ್ಳೋ ಕೆಲಸಗಳೆಲ್ಲ ಕೇತುದು. ಹಾಗಾಗಿ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ನಿಮಗೆ 3 ಮತ್ತು 4ರಲ್ಲಿ ಚಂದ್ರ ಸಂಚಾರ ಮಾಡ್ತೋದ್ರಿಂದ ಹೊಸ ಉತ್ಸಾಹನೂ ಇರುತ್ತೆ. ಓವರ್ ಆಲ್ ಆಗಿ ನಿಮಗೆ ವೃಷಭ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆದಾಗಿ. ಮಿಥುನ ರಾಶಿ ನೋಡಿ, ರಾಶಿಯಾದೀಪ ನಿಮ್ಮ ರಾಶಿಯಲ್ಲೇ ಇದೆ, ಜೊತೆಗೆ ಸೂರ್ಯನ ಜೊತೆ ಸೇರ್ಕೊಂಡಿದೆ, 3ನೇ ಮನೆ ಅಧಿಪತಿ. ಸೊ ನೀವು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಪ್ರಯತ್ನಗಳು ಹೆಚ್ಚಬೇಕು. 3ನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಪ್ರಯತ್ನಗಳಿಂದ ಲಾಭ ಬರುತ್ತೆ. ಹಾಗೆ 4ನೇ ಮನೆ ಅಧಿಪತಿನೂ ನಿಮಗೆ ನಿಮ್ಮ ರಾಶಿಯಲ್ಲೇ ಇದೆ, ರಾಶಿಯಾದೀಪನಾಗಿ. ಸೊ ಮನೆಯಿಂದ, ವಾಹನದಿಂದ, ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯೂ ನಾವು ಅನುಕೂಲ ನೋಡ್ಕೊಳುತ್ತೆ. ಆದರೆ ಸ್ವಲ್ಪ ಚಂಚಲತೆಯೂ ಹೆಚ್ಚು ಮಾಡುತ್ತೆ, ಅಂದರೆ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಮಾಡುತ್ತೆ ಮಕ್ಕಳಲ್ಲಿ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಸಮಯ ಕೊಡಿ. ಅಂದರೆ ನಿಮಗೆ ಅಧ್ಯಯನಕ್ಕೆ ಸಮಯ ಹೆಚ್ಚಿಗೆ ಕೊಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ನೋಡಿ, ಗುರು ಕುಟುಂಬ ಸ್ಥಾನದಲ್ಲಿ ಗುರು ಶುಕ್ರರ ರೀತಿ ನೋಡಿ, ಪಂಚಮಾಧಿಪತಿ ಯಾವಾಗ 2ನೇ ಮನೆಯಲ್ಲಿ ಇರುತ್ತೋ ಆಗ ನಿಮಗೆ ಪ್ರೀತಿ ಪ್ರೇಮ ಸಾಮರಸ್ಯದಿಂದ ಲಾಭ ಬರುತ್ತೆ, ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಲಾಭ ಬರುತ್ತೆ, ಎಜುಕೇಶನ್ ಸೆಕ್ಟರ್ ಇದ್ರೆ ಅದರಿಂದ ಲಾಭ ಬರುತ್ತೆ. ಸೊ ಓವರ್ ಆಲ್ ಆಗಿ ತಗೊಂಡ್ರೆ ಗುರು ಶುಕ್ರ ಚಂದ್ರರ ಯುತಿ ಕುಟುಂಬ ಸ್ಥಾನದಲ್ಲಾಗಿರೋದು ಒಳ್ಳೆಯದು ಅಂತ ಹೇಳ್ಬೋದು. ಕುಟುಂಬದ ಅಭಿವೃದ್ಧಿಗೆ ಒಳ್ಳೆಯದು, ಶುಭ ಕಾರ್ಯಗಳಿಗೆ ಒಳ್ಳೆಯದು, ವಧುವರ ಅನ್ವೇಷಣೆಗೆ ಒಳ್ಳೆಯದು. ಅದರಲ್ಲೂ ಮಿಥುನ ರಾಶಿ ಗಂಡು ಮಕ್ಕಳಿಗೆ ಗುರು ಶುಕ್ರರ ಯುತಿ ಕುಟುಂಬ ಸ್ಥಾನದಲ್ಲಾಗಿದೆ. ಸೊ ಹಾಗಾಗಿ ನಿಮಗೆ ವಧುವರ ಅನ್ವೇಷಣೆಗೆ ಅನುಕೂಲ ಮಾಡಿಕೊಡುತ್ತೆ, ಕುಟುಂಬದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಶನಿನೇ ಇದೆ. ಶನೈಶ್ವರ ಯಾವಾಗ ಕರ್ಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಇದೆಯೋ ಕೆಲಸ ಕಾಲದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಭಾಗ್ಯದಲ್ಲಿ ರಾಹು ಇರೋದಕ್ಕೆ ಸ್ವಲ್ಪ ಅದೃಷ್ಟಗಳ ಏರುಪೇರು ಅಂತೀವಿ ನಾವು. ಅದು ಫಾರಿನ್ ಟ್ರಾವೆಲಿಂಗ್ ಅವಕಾಶ ಬರ್ಬೋದು. ನಿಮ್ಮ ವಿದ್ಯಾಭ್ಯಾಸ ಏನಾದರೂ ಫಾರಿನ್ ಮಾಡೋಕ್ಕೆ ಆಸೆ ಇದ್ರೆ ಅದು ಕೆಲಸ. ಯಾಕಂದರೆ ಕುಟುಂಬ ಸ್ಥಾನದಲ್ಲಿರೋ ಗುರು ಭಾಗ್ಯದ ದೃಷ್ಟಿ ಶನಿ ಮೇಲೆ ಬಿದ್ದಿರೋದ್ರಿಂದ ಫಾರಿನ್ ರಿಲೇಟೆಡ್ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಒಂದು ವಾಯುತತ್ವ ಮಿಥುನ ರಾಶಿ. ಸೊ ಹಾಗಾಗಿ ನಿಮಗೆ ಟ್ರಾವೆಲಿಂಗ್ ಮಾಡುವಂಥ ಅವಕಾಶಗಳು ಹೆಚ್ಚಾಗ್ಬೋದು. 3ನೇ ಮನೆಯಲ್ಲಿ ಕೇತು ಇರೋದು ನಿಮಗೆ ಲಾಭ, ನಿಮ್ಮ ಎಫರ್ಟ್ಗಳಿಂದ ಲಾಭ ತಂದು ಕೊಡುತ್ತೆ. ಸೊ ಓವರ್ ಆಲ್ ಹಾಕೊಂಡ್ರೆ ನಮಗೆ ಭಾಗ್ಯದ ರಾಹುಗೆ ಒಂದು ಸ್ವಲ್ಪ ರೆಮಿಡಿ ಬೇಕಾಗುತ್ತೆ, ಅದರರ್ಥ ಪರಿಹಾರ ಬೇಕಾಗುತ್ತೆ. ರಾಹುಗೋಸ್ಕರ ದುರ್ಗಾದೇವಿ ಆರಾಧನೆ ಮಾಡೋದು, ಅಥವಾ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಹಾಗೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಕೂಡ ರಾಹುಗೆ ಪರಿಹಾರ ಆಗುತ್ತೆ. ಇನ್ನು ನಮಗೆ 11ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿಯಾದ ಕುಜನು 11ರಲ್ಲಿ ಸ್ವಸ್ಥಾನದಲ್ಲಿದೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಬಡ್ತಿ ಅಥವಾ ಪ್ರಮೋಷನ್ ಸಿಗೋದಾಗ್ಲಿ, ಅಥವಾ ಒಳ್ಳೆ ಪ್ರಾಜೆಕ್ಟ್ ಸಿಗೋದಾಗ್ಲಿ, ಅಥವಾ ಮಿಥುನ ರಾಶಿಯವರು ಕೆಲಸ ಹುಡುಕ್ತಾ ಇದ್ರೆ ಈ ವಾರ, ಈ ತಿಂಗಳಲ್ಲಿ ಕೆಲಸ ಸಿಗುವಂಥ ಅವಕಾಶಗಳು ಹೆಚ್ಚಾಗುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ಮಿಥುನ ರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ, ಒಳ್ಳೆಯದಾಗಿ. ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವ್ರಿಗೆ ನಿಮ್ಮ ರಾಶಿಯಾಧಿಪ ರಾಶಿಯಲ್ಲೇ ಇದೆ ಚಂದ್ರ, 2ನೇ ಮನೆ ಸಂಚಾರ ಮಾಡುತ್ತೆ ವಾರಾಂತ್ಯದಲ್ಲಿ. ಸೊ ಅದು ಶುಭದಾಯಕವಾಗಿದೆ. ಗುರು ಶುಕ್ರರ ಜೊತೆ ಇದೆ. ಯಾವಾಗ 11ನೇ ಮನೆ ಶುಕ್ರ 4ನೇ ಮನೆ ಅಧಿಪತಿಯಾಗಿ 11ನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ರಾಶಿಯಾಧಿಪನ ಜೊತೆ ಇರೋದ್ರಿಂದ
ವಾಹನ ಖರೀದಿಗೆ ಸ್ವಲ್ಪ ಖರ್ಚು, ಶುಭ ಕಾರ್ಯಗಳಿಗೆ ಖರ್ಚು, ಜ್ಯುವೆಲರಿ ತಗೋಬೋದು, ಏನೋ ಬ್ರ್ಯಾಂಡೆಡ್ ವಸ್ತುಗಳನ್ನ ತಗೋಬೋದು. ಅದಕ್ಕೆಲ್ಲ ಶುಕ್ರ ನಿಮಗೆ ಪ್ರೇರೇಪಿಸುತ್ತೆ. ಹಾಗೆ 6ನೇ ಮನೆ ಅಧಿಪತಿ ಉಚ್ಚ ಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿದೆ. ಕೆಲಸ ಕಾರ್ಯಗಳಲ್ಲಿ ಹೊಸ ಪರಿವರ್ತನೆ, ಹೊಸ ಕೆಲಸಗಳಿಂದ ಲಾಭ ಬರುವಂಥ ಚಾನ್ಸಸ್ ಇರುತ್ತೆ. ಇಷ್ಟು ದಿವಸ ಗುರು 12ರಲ್ಲಿ ಇದ್ದಾಗ ನಿಮಗೆ ಖರ್ಚು ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಈಗ ಆ ಖರ್ಚಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ, ಅಂದರೆ ನೀವು ಅದನ್ನು ನಿಧಾನವಾಗಿ ಸರಿ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಇಲ್ಲಿ ನಮಗೆ ಕರ್ಕ ರಾಶಿಯವರಿಗೆ ಭಾಗ್ಯದ ಶನಿಗೆ ಪರಿಹಾರ ಬೇಕು. ಭಾಗ್ಯದಲ್ಲಿ ಶನಿ ಇದ್ರೆ ಏನಾಗುತ್ತೆ, ನಿಮ್ಮ ಪ್ರಯತ್ನಗಳಿಂದ ಲಾಭ ಹೊರತು ಲಾಭಗಳಲ್ಲಿ ಅಥವಾ ಅದೃಷ್ಟಗಳಲ್ಲಿ ಸ್ವಲ್ಪ ಕೊರತೆ ಕಾಣುತ್ತೆ. ಹಾಗಾಗಿ ಶನಿಗೆ ಪರಿಹಾರ ಮಾಡಬೇಕಾಗುತ್ತೆ. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಇನ್ನು 2ನೇ ಮನೆ ಕೇತು, ಅವಾಗ ಏನಾಗುತ್ತೆ, ಕುಟುಂಬದಲ್ಲಿ ಸ್ವಲ್ಪ ನೀರಸ ವಾತಾವರಣ ಅಥವಾ ಡಿಟ್ಯಾಚ್ಮೆಂಟ್ ಇರುತ್ತೆ. ಹಣಕಾಸುಗಳು ಬರೋದು ಕಡಿಮೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಕೇತುಗೆ ಮತ್ತು ಅಷ್ಟಮದ ರಾಹುಗೆ ಪರಿಹಾರ ಬೇಕು. 8ನೇ ಮನೆಯಲ್ಲಿ ರಾಹು ಇದ್ದರೆ ಆಕಸ್ಮಿಕವಾಗಿ ಖರ್ಚು ಜಾಸ್ತಿ ಆಗುತ್ತೆ. ಅನಿರೀಕ್ಷಿತರ ಪರಿಚಯ ಆಗಿ ಅವರಿಂದ ನಾವು ದುಡ್ಡು ಕಾಸು ಕಳ್ಕೊಳ್ಳೋವಂಥ ಸ್ಥಿತಿ ಬರುತ್ತೆ. ಹಾಗಾಗಿ ರಾಹು ಕೇತುಗಳಿಗೆ ಪರಿಹಾರ ಬೇಕು. ದುರ್ಗಾದೇವಿ ಆರಾಧನೆ ಮಾಡಿ, 2ನೇ ಮನೆ ಕೇತುಗೆ ಗಣೇಶನ ಆರಾಧನೆ ಮಾಡಿ. ನೀವು ಬೀದಿನಾಗಿ ಆಹಾರ ಕೊಡೋದ್ರಿಂದ ಕೇತು ಪರಿಹಾರ ಆಗುತ್ತೆ. ಅಷ್ಟಮ ರಾಹುಗೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿಯಲ್ಲಿ ಕೊಡೋದ್ರಿಂದ ಕೂಡ ರಾಹುಗೆ ಪರಿಹಾರ ಆಗುತ್ತೆ. ನಮ್ಮ ಕರ್ಕಾಟಕ ರಾಶಿಯಲ್ಲಿಯೇ ಶುಭ ಗ್ರಹಗಳು 3 ಇರೋದ್ರಿಂದ ನಾವು ಈ ವಾರ ಸ್ವಲ್ಪ ಹೆಚ್ಚಿನ ಒಳ್ಳೆ ಡಿಸಿಷನ್ ತೊಗೊಳೋದು, ಒಳ್ಳೆ ಶುಭ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡೋದು. ಮದುವೆ ಆಗದಿದ್ರೆ ಈ ವಾರದಲ್ಲಿ ಮದುವೆ ಸೆಟ್ ಆಗುವಂಥ ಅವಕಾಶಗಳು ಚೆನ್ನಾಗಿದೆ. ಯಾಕಂದರೆ 3 ಶುಭ ಗ್ರಹಗಳು ನಿಮ್ಮ ರಾಶಿಯಲ್ಲಿ ರೀತಿಯಾಗಿದೆ. ಗುರು ಶುಕ್ರ ಚಂದ್ರಗಳು ನಿಮ್ಮ ರಾಶಿಯಲ್ಲಿ ರೀತಿಯಾಗಿರೋದ್ರಿಂದ ಬದಲಾವಣೆಯ ನೋಡಿ, ಇಷ್ಟು ಕಷ್ಟದಲ್ಲಿದ್ದು ಈಗ ಒಳ್ಳೆ ರೀತಿ ಬದಲಾವಣೆಗೆ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.